ಒಂದು ಹೇಳಿಕೆ ಕೊಟ್ಟಿದೆ ಸರ್, ಈ ಬಗ್ಗೆ ಏನು ಹೇಳ್ತೀರಾ? ದೊಡ್ಡವ್ರ ವಿಚಾರ ಸಣ್ಣವ್ರನ್ನ ದೊಡ್ಡವ್ರ ವಿಚಾರ ಕೇಳಬಾರ್ದು. ಅದು ದೊಡ್ಡ ವಿಚಾರ, ಹೈಕಮಾಂಡ್ ವಿಚಾರ, ಹೈಕಮಾಂಡ್ ತೀರ್ಮಾನ ಆಗಿದೆ. ಅದ್ರ ಬಗ್ಗೆ ಈಗ ಚರ್ಚೆ ಅನವಶ್ಯಕ. ಸರ್, ಈಗ ಹೇಮಾವತಿ ವಿಚಾರವಾಗಿ ಪ್ರತಿಭಟನೆ ಇದೆ ಸರ್. ನಾನು ಮಾಗಡಿ ಬಿಜೆಪಿಯ ಮುಖಂಡರುಗಳಿಗೆ, JDS ಮುಖಂಡರುಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ: ನಿಮ್ಗೇನಾದರೂ ಸ್ವಾಭಿಮಾನ ಇದ್ದರೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು JDSನವರು, BJPಯವರು. ನಿಮ್ಗೇನಾದ್ರು ಮುಖಂಡರುಗಳಿಗೆ ಸ್ವಾಭಿಮಾನ ಇದ್ದರೆ, ನಮ್ಮ ತಾಲೂಕು ಅಂತಕ್ಕಂಥ ಅಭಿಮಾನ ಇದ್ದರೆ ಹೋಗಿ ಯಾರ ಹತ್ರ ಮಾತಾಡಬೇಕು ಮಾತಾಡೋದು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ನಿಮ್ಮ ಕೈಲಿ ಆಗದೆ ಹೋದರೆ ನಾವು ಮಾಡೇ ತೀರ್ತೀವಿ, ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ಸರ್, ಇವತ್ತಿನ ಇಲ್ಲ ಅಂದರೆ ಜನ ತಕ್ಕ ಪಾಠ ಕಲಿಸ್ತಾರೆ. BJPಗೆ ಬರೀ ನಾಟಕ ಆಡಿಕೊಂಡು ಕಾಲ ಕಳ್ಕೊಂಡು ನಾನು ಹೃದಯವಂತ, ನಾನು 100-500 ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಆಗಲ್ಲ. ಇಲ್ಲಿ ಆಪ್ರೇಷನ್ ಆಗಬೇಕು. ಅಲ್ಲಿ ತುಮಕೂರು NDAಗೆ BJPಗೆ ಆಪ್ರೇಷನ್ ಆದರೆ, JDS BJPಗೆ ಆಪ್ರೇಷನ್ ಆದರೆ ಇಲ್ಲಿ ನೀರು ಬರೋದು. ಎಲ್ಲ ಸರ್ವ ಪ್ರಯತ್ನ ಕೂಡ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮಾಡ್ತಾವ್ರೆ. ನಿಮ್ಮ ಕೈಲಾದರೆ ನಿಲ್ಲಿಸಿ, ಇಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ. ಇಲ್ಲಾಂದ್ರೆ ಜನ ಮುಂದಿನ ದಿವಸದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ನಿಮ್ಗೆ. ಸರ್, ಸರ್ಕಾರ ಇದೆ ಎಕ್ಸ್ಪ್ರೆಸ್ ಕೆನಲ್ ವಿಚಾರ ಬಗ್ಗೆ ಯಾಕೆ ಸರ್ ಇಷ್ಟೊಂದು ವಿಳಂಬ ಆಗ್ತಾ ಇದೆ? ಹೋರಾಟ ಮಾಡ್ತಾರಲ್ಲ, ವಿಳಂಬ ಏನಿಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅಂತಕ್ಕಂಥದ್ದು DCM ಅವರು ಮತ್ತು ಪರಮೇಶ್ವರ್ ಅವರ ಉದ್ದೇಶ. ಅದರಿಂದ ವಿಳಂಬ ಆಯ್ತಾ ಅದು ಅಷ್ಟೇ. ಬಲವಂತವಾಗಿ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಂಡು ಮಾಡೋಣ ಅಂತೇಳಿ. ನೀರು ರಾಮನಗರಕ್ಕೂ ಹೋಗುತ್ತಾ? ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಪಪ್ರಚಾರ ಮಾಡ್ತಾವ್ರೆ. ರಾಮನಗರಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ರಾಮನಗರಕ್ಕೆ ಈಗಾಗಲೇ ಸತ್ತೆಗಾಲದಿಂದ ಮತ್ತೆ ಕಾವೇರಿಯಿಂದ ಈಗಾಗಲೇ ತಗೊಂಡವ್ರೆ. ರಾಮನಗರ ಆಗಲಿ, ಕನಕಪುರಕ್ಕಾಗಲಿ, ಚನ್ನಪಟ್ಟಣಕ್ಕಾಗಲಿ ಅದ್ರ ಅವಶ್ಯಕತೆ ಇಲ್ಲ. ಇದು ಮಾಗಡಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಸರ್, ಇವತ್ತಿನ ಕಾರ್ಯಕ್ರಮ ಇವತ್ತು ಹಲವಾರು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ, ನೀರಾವರಿ ಇಲಾಖೆಯಿಂದ DK ಸುರೇಶ್ ಅವರ ಸಹಕಾರ, ನಮ್ಮೆಲ್ಲರ ಒತ್ತಾಯದ ಮೇರೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಲವಾರು ರಸ್ತೆಗಳನ್ನು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಿದ್ದಾರೆ. ಸುಮಾರು ಒಂದು 30-35 ಕೋಟಿ ಹಣ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ JJM ಸ್ಕೀಮ್ನಲ್ಲೂ ಕೂಡ ಆಗಿರ್ತಕ್ಕಂಥ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಹಾಸನದಲ್ಲಿ ಸಮಾವೇಶ ಮಾಡಿದ್ದಾರೆ ಸರ್. ಏನು ಸರ್ ಪಕ್ಷದ ಸದೃಢ ಹೇಗೆ ಸರ್ ಇದು ಸಮಾವೇಶ? ನಾವು ಮೊನ್ನೆ ಗೆದ್ದಿರೋ ಗ್ಯಾರಂಟಿ ಖುಷಿನಲ್ಲಿ ಗ್ಯಾರಂಟಿಗಳು ಜನಗಳಿಗೆ ಸಮರ್ಪಕ ತಲುಪಲಿ ಅಂತ ಹೇಳಿ ಮಾಡಿರ್ತಕ್ಕಂಥ ಸಮಾವೇಶ. ನಿಲ್ಸಲ್ವಾ ಸರ್ ಗ್ಯಾರಂಟಿ ಏನು ಯೋಜನೆಗಳು ಮುಂದುವರಿಸ್ತಾರೆ ಹೇಗೆ ಸರ್? ಎಲ್ಲಿ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಯಾವತ್ತು ಹೋಯ್ತದೆ ಅವತ್ತು ಗ್ಯಾರಂಟಿ ನಿಲ್ತದೆ. ಕಾಂಗ್ರೆಸ್ ಸರ್ಕಾರ ಇರೋ ಗಂಟ ಗ್ಯಾರಂಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. BJP ಸರ್ಕಾರ ಬಂದರೆ ಗ್ಯಾರಂಟಿ ನಿಲ್ತದೆ, JDS ಸರ್ಕಾರ ಬಂದರೆ ಗ್ಯಾರಂಟಿ ನಿಲ್ತದೆ. ಜನ ತೀರ್ಮಾನ ಮಾಡಲಿ. ಗ್ಯಾರಂಟಿ ನಿಲ್ಲಿಸಬೇಕು ಅಂದ್ರೆ ಅವ್ರಿಗೆ ಓಟ್ ಹಾಕಲಿ, ಗ್ಯಾರಂಟಿ ಬೇಕು ಅಂದ್ರೆ ಕಾಂಗ್ರೆಸ್ ಓಟ್ ಹಾಕಲಿ. ಥ್ಯಾಂಕ್ ಯು ಸರ್. ಅಂತ ಒಂದು ಹೇಳಿಕೆ ಕೊಟ್ಟಿದೆ ಸರ್, ಈ ಬಗ್ಗೆ ಏನು ಹೇಳ್ತೀರಾ? ದೊಡ್ಡವ್ರ ವಿಚಾರ ಸಣ್ಣವ್ರನ್ನ ದೊಡ್ಡವ್ರ ವಿಚಾರ ಕೇಳಬಾರ್ದು. ಅದು ದೊಡ್ಡ ವಿಚಾರ, ಹೈಕಮಾಂಡ್ ವಿಚಾರ, ಹೈಕಮಾಂಡ್ ತೀರ್ಮಾನ ಆಗಿದೆ. ಅದ್ರ ಬಗ್ಗೆ ಈಗ ಚರ್ಚೆ ಅನವಶ್ಯಕ. ಸರ್, ಈಗ ಹೇಮಾವತಿ ವಿಚಾರವಾಗಿ ಪ್ರತಿಭಟನೆ ಇದೆ ಸರ್. ನಾನು ಮಾಗಡಿ ಬಿಜೆಪಿಯ ಮುಖಂಡರುಗಳಿಗೆ, JDS ಮುಖಂಡರುಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ: ನಿಮ್ಗೇನಾದರೂ ಸ್ವಾಭಿಮಾನ ಇದ್ದರೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು JDSನವರು, BJPಯವರು. ನಿಮ್ಗೇನಾದ್ರು ಮುಖಂಡರುಗಳಿಗೆ ಸ್ವಾಭಿಮಾನ ಇದ್ದರೆ, ನಮ್ಮ ತಾಲೂಕು ಅಂತಕ್ಕಂಥ ಅಭಿಮಾನ ಇದ್ದರೆ ಹೋಗಿ ಯಾರ ಹತ್ರ ಮಾತಾಡಬೇಕು ಮಾತಾಡೋದು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ನಿಮ್ಮ ಕೈಲಿ ಆಗದೆ ಹೋದರೆ ನಾವು ಮಾಡೇ ತೀರ್ತೀವಿ, ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ಸರ್, ಇವತ್ತಿನ ಇಲ್ಲ ಅಂದರೆ ಜನ ತಕ್ಕ ಪಾಠ ಕಲಿಸ್ತಾರೆ. BJPಗೆ ಬರೀ ನಾಟಕ ಆಡಿಕೊಂಡು ಕಾಲ ಕಳ್ಕೊಂಡು ನಾನು ಹೃದಯವಂತ, ನಾನು 100-500 ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಆಗಲ್ಲ. ಇಲ್ಲಿ ಆಪ್ರೇಷನ್ ಆಗಬೇಕು. ಅಲ್ಲಿ ತುಮಕೂರು NDAಗೆ BJPಗೆ ಆಪ್ರೇಷನ್ ಆದರೆ, JDS BJPಗೆ ಆಪ್ರೇಷನ್ ಆದರೆ ಇಲ್ಲಿ ನೀರು ಬರೋದು. ಎಲ್ಲ ಸರ್ವ ಪ್ರಯತ್ನ ಕೂಡ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮಾಡ್ತಾವ್ರೆ. ನಿಮ್ಮ ಕೈಲಾದರೆ ನಿಲ್ಲಿಸಿ, ಇಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ. ಇಲ್ಲಾಂದ್ರೆ ಜನ ಮುಂದಿನ ದಿವಸದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ನಿಮ್ಗೆ. ಸರ್, ಸರ್ಕಾರ ಇದೆ ಎಕ್ಸ್ಪ್ರೆಸ್ ಕೆನಲ್ ವಿಚಾರ ಬಗ್ಗೆ ಯಾಕೆ ಸರ್ ಇಷ್ಟೊಂದು ವಿಳಂಬ ಆಗ್ತಾ ಇದೆ? ಹೋರಾಟ ಮಾಡ್ತಾರಲ್ಲ, ವಿಳಂಬ ಏನಿಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅಂತಕ್ಕಂಥದ್ದು DCM ಅವರು ಮತ್ತು ಪರಮೇಶ್ವರ್ ಅವರ ಉದ್ದೇಶ. ಅದರಿಂದ ವಿಳಂಬ ಆಯ್ತಾ ಅದು ಅಷ್ಟೇ. ಬಲವಂತವಾಗಿ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಂಡು ಮಾಡೋಣ ಅಂತೇಳಿ. ನೀರು ರಾಮನಗರಕ್ಕೂ ಹೋಗುತ್ತಾ? ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಪಪ್ರಚಾರ ಮಾಡ್ತಾವ್ರೆ. ರಾಮನಗರಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ರಾಮನಗರಕ್ಕೆ ಈಗಾಗಲೇ ಸತ್ತೆಗಾಲದಿಂದ ಮತ್ತೆ ಕಾವೇರಿಯಿಂದ ಈಗಾಗಲೇ ತಗೊಂಡವ್ರೆ. ರಾಮನಗರ ಆಗಲಿ, ಕನಕಪುರಕ್ಕಾಗಲಿ, ಚನ್ನಪಟ್ಟಣಕ್ಕಾಗಲಿ ಅದ್ರ ಅವಶ್ಯಕತೆ ಇಲ್ಲ. ಇದು ಮಾಗಡಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಸರ್, ಇವತ್ತಿನ ಕಾರ್ಯಕ್ರಮ ಇವತ್ತು ಹಲವಾರು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ, ನೀರಾವರಿ ಇಲಾಖೆಯಿಂದ DK ಸುರೇಶ್ ಅವರ ಸಹಕಾರ, ನಮ್ಮೆಲ್ಲರ ಒತ್ತಾಯದ ಮೇರೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಲವಾರು ರಸ್ತೆಗಳನ್ನು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಿದ್ದಾರೆ. ಸುಮಾರು ಒಂದು 30-35 ಕೋಟಿ ಹಣ ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ JJM ಸ್ಕೀಮ್ನಲ್ಲೂ ಕೂಡ ಆಗಿರ್ತಕ್ಕಂಥ ಕಾಮಗಾರಿಗೆ
ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಸರ್ ಈಗ ಹಾಸನದಲ್ಲಿ ಸಮಾವೇಶ ಮಾಡಿದ್ದಾರೆ ಸರ್, ಏನು ಸರ್ ಪಕ್ಷದ ಸದೃಢ ಏಕೆ ಸರ್ ಇದು ಅಂತ ಸಮಾವೇಶ? ನಾವು ಮೊನ್ನೆ ಗೆದ್ದಿರೋ ಗ್ಯಾರಂಟಿ ಖುಷಿನಲ್ಲಿ ಗ್ಯಾರಂಟಿಗಳು ಜನಗಳಿಗೆ ಸಮರ್ಪಕ ತಲುಪಲಿ ಅಂತ ಹೇಳಿ ಮಾಡಿರ್ತಕ್ಕಂಥ ಸಮಾವೇಶ. ನಿಲ್ಸಲ್ವಾ ಸರ್ ಗ್ಯಾರಂಟಿ ಏನು ಯೋಜನೆಗಳು ಮುಂದುವರಿಸ್ತಾರೆ ಹೇಗೆ ಸರ್? ಎಲ್ಲಿ ನಿಲ್ಲಿಸ್ತೀವಿ? ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಕಾಂಗ್ರೆಸ್ ಇದ್ದಾರೆ. ಸರ್ಕಾರ ಯಾವತ್ತು ಹೋಯ್ತದೆ ಅವತ್ತು ಗ್ಯಾರಂಟಿ ನಿಲ್ತದೆ. ಕಾಂಗ್ರೆಸ್ ಸರ್ಕಾರ ಇರೋ ಗಂಟ ಗ್ಯಾರಂಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಸರ್ಕಾರ ಬಂದ್ರೆ ಗ್ಯಾರಂಟಿ ನಿಲ್ತದೆ, JDS ಸರ್ಕಾರ ಬಂದ್ರೆ ಗ್ಯಾರಂಟಿ ನಿಲ್ತದೆ. ಜನ ತೀರ್ಮಾನ ಮಾಡಲಿ, ಗ್ಯಾರಂಟಿ ನಿಲ್ಲಿಸಬೇಕು ಅಂದ್ರೆ ಅವ್ರಿಗೆ ಓಟ್ ಹಾಕ್ಲಿ, ಗ್ಯಾರಂಟಿ ಬೇಕು ಅಂದ್ರೆ ಕಾಂಗ್ರೆಸ್ ಓಟ್ ಹಾಕಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.